ಇನ್ನೊಂದು ಆ್ಯಕ್ಚುಲಿ ಇದೇ ಮೂಡಲ್ಲಿರ್ಬೇಕಾದ್ರೆ ಇನ್ನೊಂದು ಹಾಡಿದೆ. ಅದು ನಮ್ಮೂರಲ್ಲಿ ಅಂದರೆ ನಮ್ಮೂರಂದರೆ ನಂಗೆ ಅಲ್ಲಿ UK ಈ ಹಾಡನ್ನು ಪ್ರತಿ ಸಲ ಹಾಡ್ತೀವಿ, ಎಲ್ಲರ ಕಣ್ಣಲ್ಲಿ ಒಂದೆರಡು ಹನಿ ನೀರು ಬೀಳುತ್ತೆ ಆಯಿತಾ. ಅದಲ್ಲ ಅಲ್ಲ, ಅಪ್ಪುದು ಇದೆ, ಬಟ್ ಅದು ಬೇರೆ ಎಮೋಷನ್ಸು. ಬಟ್ ಈ ಹಾಡು ಮಾತ್ರ ತುಂಬ ಅಂದರೆ ತುಂಬ, ಎಸ್ಪೆಷಲಿ ಇಂಡಿಯಾಯಿಂದ ಹೊರಗಡೆ ಹೋಗ್ತಾರಲ್ಲ ಅಂಥವ್ರಿಗೆ ತಟ್ಟೋವಂಥ ಹಾಡು. ಯಾವ ಹಾಡು ಅಂತ ಗೆಸ್ ಮಾಡ್ತೀರಾ? ಎಸ್, ಯಾವ ಮೋಹನ. ಪ್ರತಿ ಸಲ ನಾವು ಈ ಹಾಡು ಹಾಡಿದಾಗ ಅದು 2 ಶೈಲಿ ಇದೆ ಗೊತ್ತಲ್ಲ. ಭಾವಗೀತೆ ಶೈಲಿ ಒಂದಿದೆ. ಭಾವಗೀತೆ ಶೈಲಿ ಗೊತ್ತಲ್ಲ ನಿಮಗೆ? ಶ್ರೀ ಒಂದು ಲೈನ್ ಹಾಡ್ತೇವೆ, ಅದು ಮೂವಿ ಸ್ಟೈಲು ಹಾಡ್ತೀವಿ. ನಾ ಹೇಳೋದು ಕಂಪ್ಯಾರಿಸನ್ಗೆ ಹೇಳು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಸೊ ಇದು ಭಾವಗೀತೆ ಸ್ಟೈಲು, ಹ್ಯಾಪಿ ಮೂಡಲ್ಲಿ ಮಾಡಿರುವಂಥ ಹಾಡು ಆಯಿತಾ. ಸೊ ಫಿಲಮ್ ಸ್ಟೈಲ್ ಕಂಪ್ಲೀಟ್ಲಿ ಪ್ಯಾಥೋ ಮೂಡಲ್ಲಿ ಮಾಡಿರೋಂಥ. ಸೊ ಅದನ್ನೇ ಹಾಡ್ತಿದ್ದೀನಿ, ಯಾಕಂದರೆ ಅದು ಕ್ಯಾರಿಯೋಕೆ ಇದೆ ಅದಕ್ಕೋಸ್ಕರ. ಅಲ್ಲಿ ಹೊರಗಡೆ ಏನಾಗ್ತಿದೆ ನಂಗೆ ಗೊತ್ತಿಲ್ಲ, ನಮ್ಗೆ ಇಲ್ಲಿ ಕೇಳಿ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಹೂವು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ, ಹೂವು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ, ಬಯಕೆ ತೋಟದ ಬೇಲಿಯೊಳಗೆ ಕರ್ಣಗಣದಿ ರಿಂಗಣ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಈ ನೆಕ್ಸ್ಟ್ ಚರಣನೇ ಎಲ್ಲ ನಮ್ಮ ಫಾರಿನರ್ಸ್ಗೆ ಲಿಂಕ್ ಆಗೋವಂಥ ಒಂದು ಲೈನ್ಸು. ಸೊ ಎಲ್ಲರೂ ಬಂದು ಆಮೇಲೆ ಅಯ್ಯೋ ಈ ಹಾಡು ಹಾಡಿದ್ರಿ ಅಂತ ಖುಷಿ ಪಡ್ತಾರೆ. ಸಪ್ತ ಸಾಗರದಾಚೆಯಲ್ಲೂ ಸುಪ್ತ ಸಾಗರ ಕಾದಿದೆ, ಮೊಳೆಯದಲೆಗಳ ಮೋಕ ಮರ್ಮರ
ವಿವಶವಾಯಿತು ಪ್ರಾಣಃ ಜವಾಯಿತು ಪ್ರಾಣಃ ಪರವಶವು ನಿನ್ನೀ ಚೇತನ ವಿವಶವಾಯಿತು ಪ್ರಾಣಃ ಪರವಶವು ನಿನ್ನೀ ಚೇತನ ಇರುವುದೆಲ್ಲವ ಬಿಟ್ಟು ಇರದುದ ರೆಡೆಗೆ ತುಡಿಯುವುದೇ ಜೀವನ ಯಾವ ಮೋಹನ ಮುರಳಿ ಕಲಿತು ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಹಾಡಬಾರ್ದಾಗಿತ್ತೇನೋ ಈ ಹಾಡು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಗೂ ಹಾಡು ಕೇಳಿದಾಗ ತುಂಬ ಇಷ್ಟ. ಬಟ್ ಹಾಡುವಾಗ ಇಟ್ ಫೀಲ್ಸ್ ಕರೆಕ್ಟ್. ಯಾ, ಸೊ ಅದಕ್ಕೆ ಯಾವುದೋ ಒಂದು ಹ್ಯಾಪಿ ಸಾಂಗಿಂದನೇ ಎಂಡ್ ಮಾಡಬೇಕು.